ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಗುವುದು ರಾಘವನ ನಾವೆಂದು ನೋಡಲಿಗೆ ಓ ಎಂದು ಪುರದ ಜನರಾಳು ಮುಗಿಲು ಮುಟ್ಟುತ್ತಲಿಗುವುದು ರಾಘವನ ನಾವೆಂದು ನೋಡಲಿಗೆ ಓ ಎಂದು ರಾಜಬೀದಿಯೆಂದು ಪ್ರಜೆಗಳ ಶೋಕ ಕಂಡು ರಾಜಬೀದಿಯೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರಾಗನು. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತಾ ಶ್ರೀರಾಮಚಂದ್ರನ ಪಾದಕ್ಕೆರಗಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ, ಪುರಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವನೆಂದು ಅಭಯವನ್ನಿಡುತ್ತಾ ಪತ್ನಿಯಾದ ಸೀತೆಯೊಡಗೂಡಿ ಅನುಜನಾದ ಲಕ್ಷ್ಮಣನೊಂದಿಗೆ ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ವಿಧಿ ಶಕುನ ಯಾರ ಕೇಳಿಯೇ ನಮಾತೆ ತೋರುವುದು ಶಕುನ ಯಾರ ಕೇಳಿಯೇ ನಮಾತೆ ತೋರುವುದು ಶಕುನ. ಅಗ್ನಿ ಸುಡಲೋ
ಅಗ್ನಿ ಸುಡಲು ಪರಿದೇನು ಕಾಣಲಾಯಿತು. ಶತ್ರುಘ್ನ, ಪರಿದೇನು ಕಾಣಲಾಯಿತು. ತೋರುವುದು ದೋಷಕುಂದ ಯಾರಗೆ ತೋರುವುದು ಘೋರವಾದ ದಾರಿಯಲ್ಲಿ ಮುತ್ತುತ್ತಿರುವುದು. ಘೋರವಾದ ದಾರಿಯಲ್ಲಿ ಮುತ್ತುತ್ತಿರುವುದು. ಪಾರಿಯುರದ ಅಟಲವುದೋ ಪಾರಿಯುರದ ಅಟಲವುದೋ ಪಾರಿಯುರದ ಅಟಲವುದೋ ಪರಿದೇನು ಕಾಣಲಾಯಿತು. ಪರಿದೇನು ಕಾಣಲಾಯಿತು. ತೋರುವುದು ಯಾರ ಕೇಳಿಯೇನ ಮಾತು. ತೋರುವುದು ಶತ್ರುಘ್ನ, ಅಗ್ರಜ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತರಾಗಿ ಬರಬೇಕೆಂತಲೂ ತಂದೆಯವರು ದೂತರನ್ನು ಕೇಕೆ ನಗರಕ್ಕೆ ಕಳುಹಿಸಿದ್ದರಲ್ಲವೇ? ಹೌದು ಅಗ್ರಜ. ಶತ್ರುಘ್ನ, ಇಂದೇಕೋ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಏನೆಂದು ತಿಳಿಸಲಿ? ದಾರಿ ಇದ್ದಕ್ಕೂ ಬರೀ ಅಪಶಕುನುವೆ. ಅದೆಂತಹ ವೇದನೆ ನನಗೆ ತಿಳಿಸಬಾರದೆ ಅಗ್ರಜ. ಶತ್ರುಘ್ನ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಿಂದ ಒಂದು ಶಬ್ದವು ಕೇಳಿ ಬಂತು. ಅದನ್ನು ಕೂಡಲೇ ಹಿಂಬಾಲಿಸುತ್ತಾ ಓಡಿದನು, ಬಹುದೂರ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಓದೆಯ ಎಂದು ಕೂಗಿಕೊಂಡನು. ಕೂಡಲೇ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು, ಬಹುದೂರ ಓಡಿದನು. ಆದರೆ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನಿಯರಾಗಲಿ ಒಬ್ಬರು ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾವ್ಯ ಗೃದ್ಧಾದಿಗಳ ಸ್ಮಶಾನದಂತೆ ವಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲ ತಂದುಕೊಂಡು ವ್ಯಥೆ ಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡೋಣ. ಮಾತೆಯವರನ್ನು ಕಂಡರೆ ವಿಷಯವೆಲ್ಲವೂ ತಾನಾಗೇ ತಿಳಿಯುವುದಲ್ಲವೇ ಅಗ್ರಜ? ಬಾ ಶತ್ರುಘ್ನ, ಹೋಗೋಣ. ಪಾಪಿಯಾದ ಮಂತ್ರಿ, ನಿನ್ನ ಮಾತನ್ನು ಕೇಳಿ ನಾನೆಂತ ಮೋಸ ಹೋದೆನೆ. ನನ್ನ ಕೈಯಾರ ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡೆನೆ. ಅರಿದೆ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ಅಮ್ಮ, 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 ಶತ್ರುಘ್ನ, ಅಣ್ಣ, ನಾವು ಬಂದ ಕೂಡಲೇ ನಮ್ಮನ್ನು ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, 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 ಇಲ್ಲೇ ಇರುವೆಯಾ? ಅಮ್ಮ, ನಿನಗೆ ನಮಸ್ಕರಿಸುವೆವು. ಕುಮಾರ, ನಿಮಗೆ ಮಂಗಳವಾಗಲಿ.
ಅಮ್ಮ ಅಮ್ಮ, ಏನಮ್ಮ ಇದು? ನಿನ್ನ ಮುಖವನ್ನು ನೋಡಿದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆಯಲ್ಲಮ್ಮ. ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕನಲ್ಲಿ ರಾಮ ಲಕ್ಷ್ಮಣರೆಲ್ಲಮ್ಮ? ಸೀತಾ ಮಾತೆ ಇರಲ್ಲಮ್ಮ. ಕುಮಾರ್, ಎಲ್ಲಮ್ಮ? ಆ ವಿಚಾರವನ್ನು ಏನೆಂದು ಹೇಳಲಿ? ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರ ಮಗನೇ ಪರಲೋಕ ಸೇರಿದರು. ಆ ಜನಕ! ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಾನೇ ಕುಮಾರ, ನಾನೇ ಕಾರಣ. ಅದು ಹೇಗೆ ತಾಯಿ? ನೀನು ಕಾರಣಳಾದೆ ಅಮ್ಮ. ಕುಮಾರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಒಂದನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು, ಆ ಪಟ್ಟಾಭಿಷೇಕ ನಿನಗಾಗಬೇಕೆಂದು ಕೇಳಿಕೊಂಡೆನು. 2ನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರಮಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ಕೇಳಿದರು. ತಂದೆ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು ಮಗನೇ ಪರಲೋಕ ಸೇರಿದರು. ಏನು ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೋ ನನ್ನ ಅಣ್ಣನಾದ ಶ್ರೀರಾಮಚಂದ್ರನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆ ಸಂದೇಹವೇ? ದಶರಥನ ಧರ್ಮಪತ್ನಿ? ಅನುಮಾನವೇ? ಈ ಭರತನ ತಾಯಿಯೇ? ಅಲ್ಲವೇ? ಇಲ್ಲ ಕುಮಾರ, ಇಲ್ಲ. ಕೊಂದ ಮಾರಿ ಯುದ್ಧದಲ್ಲಿ ಮನುಜನ ಉದ್ಭವಿಸಿದರೆ ಈ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿ ಆಯ್ತೆ. ಏ ಪಾಪಿ ಭರತ, ಯಾವ ಪಾಪಕ್ಕಾಗಿ ಈಕೆ ಗರ್ಭದಲ್ಲಿ ಜನಿಸಿದೆ? ಅದಾವ ಅಪರಾಧಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದೆ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧವಾದೆ ಅಮ್ಮ? ಅಮ್ಮ ಎಂಬ ಶಬ್ದಕ್ಕೆ ನೀನು ಹರಗಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಹೆ, ಅಸಹನೆ, ಅಸಭ್ಯತೆ ಎಂಬ ಭವನಗಳನ್ನು ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ಸವತಿದ್ರೋಹ, ರಾಜದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ ಭ್ರಾಂತ್ರೋದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನ ಮಾಡಿದೆ ಏಕೆ ತಾಯಿ? ಏಕೆ? ಛೀ, ಪಾಪಾತ್ಮರೇ! ಅಮ್ಮ ಎಂಬ ಶಬ್ದಕ್ಕೆ ನೀನು ಹರಗಳೆ. ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನ ದುರ್ಬುದ್ಧಿನೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಈಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆ. ಶಾಂತನಾಗು. ಮಾತೆಯ ಕೊಲ್ಲರೆ ಮಾನಿದನೆ
ಅಗ್ರಜ, ಶಾಂತನಾಗು. ಮಾತೃವಧೆಯು ಮಹಾಪಾಪಕರ. ಅದರಿಂದ ನಾವೀಗ ಹೋಗಿ ಶ್ರೀರಾಮಚಂದ್ರ ಹುಡುಕಿ ತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ, ಹೋಗೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಈ ಪಾಪಿಷ್ಟಳನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ ಹೋಗೋಣ. ಕುಮಾರ್, ಮಗು ಭರತ, ನಾನಿಷ್ಟೆಲ್ಲ ಮಾಡಿದ್ದೆ ನಿನ್ನ ಒಳಿತಿಗಾಗಿಲ್ಲವೇ? ನನ್ನ ಮಾತನ್ನು ಕೇಳಿ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡು. ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡು ಕಂದ. ಏನು? ನಾನು ಪಟ್ಟಾಭಿಷಕ್ತನಾಗಬೇಕೆ? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದ ರಮನೆ ಶತ್ರುಘ್ನ, ರಾಮನಿಲ್ಲದ ರಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನಂ ತೆರಳಕ್ಕೆ ಅವಲಕ್ಷಣಂ ಇದಾಯ್ತೆ. ಮಾತೆ ಸೀತೆಯನಗಲಿ, ಮಾತೆ ಸೀತೆಯನಗಲಿ, ಭಾಗ್ಯರಹಿತರ ದೆವು ನಾವು, ಭಾಗ್ಯರಹಿತರ ದೆವು ನಾವು. ಸೌಮಿತ್ರಿಗೊದಗಿದ ಸೌಮಿತ್ರಿಗೊದಗಿದ ರಾಮ ಸೇವ ಭಾಗ್ಯ ಪಾಪಿ ಭರತನ ಪಾಪಿ, ಈ ಪಾಪಿ ಭರತನ ಪಾಪಿ ಬಾರದಾಯ್ತೆ. ರಾಮ 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 ರಾಮಚಂದ್ರ ರಾಮ. ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕವನ್ನೇ ಅಸೇಕರ. ನಡೆ ಶತ್ರುಘ್ನ, ಒಂದು ಕ್ಷಣವು ನಿಲ್ಲುವುದು ಬೇಡ. ಮಗು ಭರತ, ನನ್ನ ಮಾತನ್ನು ಕೇಳಿ ಕಂದ. ಅಯ್ಯೋ, ಕಾನನ ಮಧ್ಯದಿ ರಾಮ ಶತ್ರುಘ್ನ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಅಲೆದಲೆದು ನಾವು ಅಡವಿಯೊಳೆಂತೋ
ಅಡವಿಯಲೆಂತೋ ಬಳಲುತ್ತಲಿರುವೆ ಓ ದಾರಿಯ ಕಾಣದೆ. ಬಳಲುತ್ತಲಿರುವೆ ಓ ದಾರಿಯ ಕಾಣದೆ. ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಶತ್ರುಘ್ನ, ಅಗ್ರಜ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಿಲ್ಲ. ಏ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಆಸೆಗಳನ್ನು ಪೂರೈಸು ಪ್ರಭು, ಪೂರೈಸು. ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಶ್ರೀರಾಮಚಂದ್ರನು ಎಲ್ಲಿದ್ದರೂ ಸರಿ ಹುಡುಕಿ ತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ, ಹೋಗೋಣ. ಶತ್ರುಘ್ನ, ಅಗ್ರಜ, ರಾಮ ಪರಂಧಾಮ ದಶರಥ ರಾಮ. ರಾಮ ಪರಂಧಾಮ ದಶರಥ ರಾಮ ಬಾಸುರ ನಾಮ ಸದಾ ರಾಮ ನಾಮ. ಬಾಸುರ ನಾಮ ಸದಾ ರಾಮ ನಾಮ. ಶ್ರೀ ರಾಮ ಪರಮ ಪಾವನ ರಾಮ. ಶ್ರೀ ರಾಮ ಪರಮ ರಾಮ ಪರಂಧಾಮ. ಲಕ್ಷ್ಮಣ, ಅಣ್ಣ, ಪರಮ ಭಾವನೆಯಾದ ಗಂಗಾ ಮಾತೆಗೆ ವಂದಿಸಿ ಮುಂದೆ ಹೋಗೋಣ. ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ಪರಗಂಗೆ, ಸುರನರ ಸೇವಿತೆ ಪರಗಂಗೆ, ಪರಮ ಭಾವನೆ ಕರುಣಾಂತರಂಗೆ, ಪರಮ ಭಾವನೆ ಕರುಣಾಂತರಂಗೆ, ಸುರನರ ಸೇವಿದೆ ವರಗಂಗೆ. ಅರನ ಸಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಧರಿಸಿ ಬಂದೆ. ಹರನ ಸಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಧರಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯಿ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯಿ. ನಿರುಪಮ ಚರಿತರೆ ನಿನ್ನಯ ಹನುದಿನ, ನಿರುಪಮ ಚರಿತರೆ ನಿನ್ನಯ ಹನುದಿನ, ನಿರಂತರವು ಭಜಿಸುವೆನು ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ. ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ, ವರಗಂಗೆ, ವರಗಂಗೆ. ಸೀತಾ, ಲಕ್ಷ್ಮಣ, ಅಣ್ಣ,
ಅದು ಗೋನು ಎತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಕಾಮಿತಾರ್ಥವೀವ ಶ್ಯಾಮ ಸುಂದರ ಕಾಮಿತಾರ್ಥವೀವ ಶ್ಯಾಮ ಸುಂದರ ರಘುರಾಮ ರಾಮ 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 ರಘುರಾಮ ಪಾಪನಾಶವಾಗಿ ಹೋಗುವುದೀಗ ನೋಡಿ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ ಹಲೋ ಪ್ರಭು ಶ್ರೀರಾಮಚಂದ್ರರಿಗೆ ನಮಸ್ಕರಿಸಲಿಲ್ಲ. ಗೋನೆ, ನಿನಗೆ ಮಂಗಳವಾದ. ನೀನು ನಿನ್ನ ಪರಿವಾರವು ಕುಶಲವೇ? ಪ್ರಭು, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನಮಗೆ ಸಹಿಸಲಾರದಷ್ಟು ದುಃಖವಾಗಿದೆ. ಪ್ರಭು, ಚಿಂತಿಸಬೇಡಿ. ನಿಮ್ಮ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಪ್ರಭು. ಗೋನೆ, ನಿನ್ನ ಪ್ರೀತಿಯ ಮಾತುಗಳಿಗೆ ನಾನು ಮನಸೋತಿರುವೆನು. ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಬಂದಿರುವೆನಾದ್ದರಿಂದ 14 ವರ್ಷ ವನವಾಸ ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ನೀನು ನಮಗೆ ಉಪಕಾರ ಮಾಡುವಂತಿದ್ದರೆ ಈ ಗಂಗಾ ನದಿಯನ್ನು ದಾಟಿಸು, ನಿನಗೆ ಪುಣ್ಯ ಬರುವುದು. ಆಹಾ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗ ನನಗೆ ಒದಗಿತಲ್ಲ. ನಾನೇ ಧನ್ಯನು, ನಾನೇ ಧನ್ಯನು. ಆದರೆ ಪ್ರಭು, ಹಿಂದೆ ನೀವು ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದಕ್ಕೆ ಕಲ್ಲೊಂದು ಸೋಯ್ತು. ಅದು ಹೆಣ್ಣಾಯ್ತಂತೆ. ಈಗ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ನಿಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿಯೇನು ಪ್ರಭು? ಲಕ್ಷ್ಮಣ, ನೋಡಿದೆಯಾ ಗೋವನ ವಿನೋದವನ್ನ? ಗೋವನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದಾಸೆ? ಹೌದು ಪ್ರಭು, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಹಾಗೆ ಆಗಲಿ ಪ್ರಭು. ಕ್ಷಣಕಾಲ ನಿಲ್ಲಿ. ಹಾಗೆ ಆಗಲಿ.
ಪಾದವನು ನಾ ಪೂಜಿಸಿ ಧನ್ಯನಾ ರಾಮ ಜನಕರ ಜನ ಜಾಮಾತನ ಜನಕೀಯ ರಮಣನ ಜನಕರ ಜನ ಜಾಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನ ಜಾಮಾತನ ಜಾನಕೀಯ ರಮಣನ ಪ್ರಭು ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪ್ರಭು ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಪ್ರಭು ಧನ್ಯನಾದೆನ ಜನಕರ ಜನ ಜಾಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಪ್ರಭು ಕ್ಷಣಕಾಲ ನಿಲ್ಲಿ, ನಾವೇನು ಸಿದ್ಧಪಡಿಸಿ ಬರುತ್ತೇವೆ. ಹಾಗೆ ಆಗಲಿ. ಪ್ರಭು ನಾವೆಯೂ ಸಿದ್ಧವಾಗಿರುವುದು, ನೀವು ದಯಮಾಡಿಸಬಹುದು. ಬಹಳ ಸಂತೋಷ. ನಡೀರಿ ಹೋಗೋಣ. ನಡೆಯಿರಿ ಪ್ರಭು. ಎಲ್ಲಿ? ಹಿಂದಾಂಬಿಗೆ ಧನ್ಯನಾದೆ, ಹಿಂದಾಂಬಿಗೆ ಧನ್ಯನಾದೆ ರಾಮ. ಹಿಂದಾಂಬಿಗೆ ಧನ್ಯನಾದೆ, ಹಿಂದಾಂಬಿಗೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ. ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ. ಹಿಂದಾಂಬಿಗೆ ಧನ್ಯನಾದೆ, ಹಿಂದಾಂಬಿಗೆ ಧನ್ಯನಾದೆ ರಾಮ. ರಾಮ ದೇವ ನಿನ್ನಂದವ ಸಿರಿಯಂಗಲಿ ಪಾಲಿಸುವೆ.
ಲಕ್ಷ್ಮಣ ಅಣ್ಣ ಅತ್ತ ನೋಡು, ಕೆಂದುಳು ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ತುರುಗಗಳ ಕೂರಪುಟದಿಂದ ಎದ್ದ ಕೆಂದುಗಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರುವರೋ ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಅಣ್ಣ ಮತ್ತಾರು ಅಲ್ಲ, ಕಾಯಾದಿ ಮತ್ತರಿಂದ ಭರತ ಶತ್ರುಘ್ನರೇ ಸೈನ್ಯ ಸಮೇತರಾಗಿ ಬರ್ತಿರೋರು. ನನಗೆ ಆಜ್ಞೆಯನ್ನು ಕೊಡಣ್ಣ, ಅವರನ್ನು ಅವರದ್ದು ಸೈನ್ಯವನ್ನು ಧ್ವಂಸ ಮಾಡಿ ಬರುವೆನು. ಶಾಂತನಾಗು ಸಹೋದರ. ಭರತನ ಸೋದರ ಪ್ರೇಮವನ್ನು ನೀನರಿ. ಆತನು ಬರಲಿ. ಆತನು ಕ್ಷಮೆಯಾಚನೆಗಾಗಿ ಬರುತ್ತಿರುವನು, ಸೇಡಿಗಾಗಿ ಬರುತ್ತಿರುವನು, ತಿಳಿದು ನೋಡೋಣ. ಸೀತಾ ಮನೋನಾಥ ಸೀತ ಪಾರಿಜಾತ ಸೀತಾ ಮನೋನಾಥ ಸೀತ ಪಾರಿಜಾತ ಸೀತಾ ಮನೋನಾಥ ಸೀತ ಪಾರಿಜಾತ ರಾಮ ಪರಮ ಪಾವನ ರಾಮ ಶ್ರೀ ರಾಮ ಪರಮ ರಾಮ ಪರಂ ರಾಮ. ಅಣ್ಣ ನಿನಗೆ ನಮಸ್ಕರಿಸಿದ್ದೇನೆ. ಭರತ ಶತ್ರುಘ್ನರೇ ನಿಮಗೆ ಮಂಗಳವಾಗಲಿ. ಬಾ ಭರತ. ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಬರಬೇಕಾಯಿತು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಬೇಕೆಂಬ ಆತುರದಲ್ಲಿದ್ದೇನೆ. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ. ಹೇಳುವೆ ಭರತ? ಹೇಳು ಅಣ್ಣ. ಮೊದಲನೇದಾಗಿ ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠರು ಕ್ಷೇಮದಿಂದಿರುವರೇ? ಅವರು ಸಹ ಕ್ಷೇಮದಿಂದಿರುವರಣ್ಣ. ಸಚಿವರಲ್ಲಿಯೇ ಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಅವರು ಸಹ ಕ್ಷೇಮದಿಂದಿರುವರಣ್ಣ. ಪತಿಯ ಎದುರು ಮರು ಮಾತನಾಡದೆ ಕಣ್ಣೀರು ಸುರಿಸುತ್ತಾ ನಮ್ಮನ್ನು ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮವೇ? ಅವರು ಸಹ ಕ್ಷೇಮದಿಂದಿರುವರಣ್ಣ. ನವ ಮಾಸಗಳು ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಲ್ಲಿ ನಮ್ಮನ್ನು ಬೀಳ್ಕೊಟ್ಟ ನನ್ನ ಎತ್ತ ತಾಯಿ, ನನ್ನ ಭಾಗ್ಯದ ಜನನಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ? ಅವರು ಸಹ ಕ್ಷೇಮದಿಂದಿರುವರಣ್ಣ. ಭರತ, ಅಣ್ಣ, ಈ ರಾಮನಿಗೆ ಆರಾಮ ವಾಸವನ್ನು ಕಲ್ಪಿಸಿದ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೇ? ಆಹಾ, ಅವರ ಕ್ಷೇಮಕ್ಕೇನು ಕಮ್ಮಿ ಅಣ್ಣ. ಈಗ ಹೇಳು ಭರತ. 60,000 ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚನೆಯ 4 ಪುತ್ರರನ್ನು ಪಡೆದು ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಹೊಂದಿ ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದಲೇ ದಶರಥ 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 ಎಂದು ಬಿರುದಾಂಕಿತನಾದ ನಮ್ಮೆಲ್ಲರ ಪೂಜ್ಯ ತಂದೆ ದಶರಥ ಚಕ್ರವರ್ತಿಯವರು ಕ್ಷೇಮದಿಂದಿರುವರೆ ಭರತ? ಅಯ್ಯೋ, ಅವರ ಕ್ಷೇಮಕ್ಕೇನಣ್ಣ. ಅವರ ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ. ಏನು ಹೇಳ್ತಿರುವೆ ಭರತ? ಸರಿಯಾಗಿ ಹೇಳಬಾರದೆ? ಅಣ್ಣ ಅಣ್ಣ ನೀವು ವನವಾಸಕ್ಕೆ ಬಂದ ಕೂಡಲೇ ಜನಕನು ಪರಲೋಕ ವಾಸಿಯಾದನಣ್ಣ. ಜನಕ ಜನಕ ಪಿತಾ ಅಗಲಿ ಪೋದೆಯ
ನಮ್ಮನ್ನು ಹಗಲಿ ಪರಲೋಕವಾಸಿಯಾದೆಯ. ನಾವು ಇದೋ ಇಲ್ಲಿಂದಲೇ ನಿಮಗೆ ವಂದಿಸಬೇಕು. ಜನಕ, ನಮ್ಮ ಹಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ಕೊನೆಗೂ ನಿಮ್ಮ ಸೇವೆ ಮಾಡುವ ಭಾಗ್ಯವೂ ನನ್ನ ಹಣೆಯಲ್ಲಿ ಬರಲಿಲ್ಲವೇ? ನಾನೆಂಥ ನಿರ್ಭಾಗ್ಯನು, ನಾನೆಂಥ ನಿರ್ಭಾಗ್ಯನು. ಭರತ, ಅಣ್ಣ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅಂತಿಮ ಕಾಲದಲ್ಲಿ ಅವರ ಬಳಿಯದ್ದು ಅವರ ಸೇವೆ ಮಾಡಿರುವೆ. ಅಯ್ಯೋ, ಆ ಭಾಗ್ಯವು ನಮಗೂ ಇಲ್ಲವಾಯ್ತಣ್ಣ. ಆ ದಿವಸ ನಾವು ಸಹ ಅವರ ಬಳಿಯಲ್ಲಿ ಇರಲಿಲ್ಲವಣ್ಣ. ಏನು, ನೀನು ಕೂಡ ಜನಕನ ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿ ಇರಲಿಲ್ಲವೇ? ಹೌದಣ್ಣ. ಹೇ ದಶರಥ ಚಕ್ರವರ್ತಿ, ಅನೇಕ ವರ್ಷಗಳ ಕಾಲ ಪುತ್ರವಂತರಾಗಿದ್ದ ನೀವು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಕೆಚ್ಚದೆಯ 4 ಪುತ್ರರನ್ನು ಪಡೆದರು. ನಿಮ್ಮ ಅಂತಿಮ ಕಾಲದಲ್ಲಿ ಯಾರೋ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತಹ ನಿರ್ಭಾಗ್ಯರು, ನಾವೆಂತಹ ನಿರ್ಭಾಗ್ಯರು. ಭರತ, ಅಣ್ಣ, ಕಳೆದು ಓದುವುದಕ್ಕೆ ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನೀನು ಅಯೋಧ್ಯೆಗೆ ಹೋಗಿ ಮಹಾದೇವರ ಆಜ್ಞೆಯ ಪ್ರಕಾರ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡುತ್ತಮ್ಮ. ಏನು ಹೇಳಿದಿರಿ ಅಣ್ಣ? ನೀವಿಲ್ಲದ ಅರಮನೆಯಲ್ಲಿ ನಾವು ಇರಲಾರವು. ನೀವು ಬಂದು ಸಿಂಹಾಸನವನ್ನೇರಿ ನಮಗೆ ಆನಂದವನ್ನು ಉಂಟು ಮಾಡುವ ಅಣ್ಣ, ಆನಂದವನ್ನು ಉಂಟು ಮಾಡುವ ಅಣ್ಣ. ಭರತ, ಅಣ್ಣ, ಮಹಾದೇವರ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ 14 ವರ್ಷ ವನವಾಸ ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ನಿನ್ನ ಭಾಗಕ್ಕೆ ಬಂದ ಆ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಾರ ದೋಷಕ್ಕೆ ಗುರಿಯಾಗಬೇಕಾಗುವುದು. ಅಣ್ಣ, ನಾನಾಗಿಯೇ ಸಂತೋಷವಾಗಿ ನಿಮಗೆ ಬಿಟ್ಟು ಕೊಡುತ್ತಿರುವಾಗ ದತ್ತಪಹಾರ ದೋಷವೆಲ್ಲಿಂದ ಬರುವುದಣ್ಣ? ಭರತ, ಅಣ್ಣ, ನೀವು ಯಾರೇ ಏನೇ ಹೇಳಿದರು ನನ್ನ ಮನಸ್ಸು ಒಪ್ಪುವುದಿಲ್ಲ, ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನು ನೆರವೇರಿಸಿಕೊಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಅಣ್ಣ. ಅದೇನು ಕೇಳುತ್ತಮ್ಮ, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನು ಇರಲಾರುವೆನು. ಆದ್ದರಿಂದ ನಿಮ್ಮ ಪವಿತ್ರವಾದ ಈ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿಕೊಡಿ. ನಾನು ಅವುಗಳನ್ನು ನಂದಿಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ರಾಜ್ಯವನ್ನು ಆಳುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೆಯ ದಿನವೇ ನೀವು ನಮಗೆ ದರ್ಶನ ಕೊಡದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದು ನಿಮ್ಮ ಪಾದದಾಣೆಗೂ ಸತ್ಯ, ಸತ್ಯ, ಸತ್ಯ. ಭರತ, ಇದೆಂತ ಕಠಿಣ ಪ್ರತಿಜ್ಞೆ. ಆದರೂ ನಿಮ್ಮಂತ ಸಹೋದರರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಆಗಲಿ, ನಿನ್ನಿಷ್ಟದಂತೆ ಆಗಲಿ. 14 ವರ್ಷ ವನವಾಸ ಮುಗಿದ ಮರುದಿನವೇ ನಿಮಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ಆಗಬಹುದಣ್ಣ. ಇದು ತೆಗೆದುಕೊಳ್ಳಿ ಪಾದಿಕೆಯನ್ನು. ತನ್ನಡಲ ತಾಪವಂತಡೆದನಿತೋ ಕವಕ ಬಿಂಬೆಳಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ. ತನ್ನಡಲ ತಾಪವಂತಡೆದನಿತೋ ಕವಕದಿಂಬೆಳಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ. ಪರಮ ಜಪ ತಪ ಪುಣ್ಯ ಪಾದಾರ್ಚನಂ ಗೈದು, ಪರಮ ಜಪ ತಪ ಪುಣ್ಯ ಪಾದಾರ್ಚನಂ ಗೈದು ಮುನಿ ಜನರ ಪಾಲಿಗೆ ಭಾಗ್ಯಮಿಲ್ಲ
ರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಪುಣ್ಯಮಿಲ್ಲ ರಾಮ ಕಾಡು ಮರವನ್ನು ಕಡಿದು ಕಾಲಿನಿಗೆ ತೊಳೆದು ಪಾಡು ಕೊಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಒದಗಿದ ಪುಣ್ಯ ಕೆನೆಯುಂಟೆ ಜಗದೀ ಅಣ್ಣ ನಾವಿನ್ನು ಹೋಗಿ ಬರಬೇಕು. ಹೋಗಿ ಬನ್ನಿ ಭರತಶತ್ರುಗಳೇ, ನಿಮಗೆ ಮಂಗಳವಾಗಲಿ. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮ ರಾಮ ರಘುವಂಶ ಸೋಮ ವಕ್ರ ಪಾಲಿಪ ಜನನಿಧಿ ಸೋಮ ವಕ್ರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಅಣ್ಣ ನೋಡಿದೆಯಾ ಭರತನ ಸೋದರ ಪ್ರೇಮವನ್ನ? ಅಣ್ಣ, ಅರಿಯದೇ ಮಾಡಿದ ಅಪರಾಧವನ್ನು ಕ್ಷಮಿಸಣ್ಣ. ಚಿಂತೆ ಇಲ್ಲ ಜಾನಕಿ. ನಾವಿರುವ ಪ್ರದೇಶವು ಅಯೋಧ್ಯೆಗೆ ಸಮೀಪವಿರುವುದರಿಂದ ಪ್ರಜೆಗಳು ಆಗಿದ್ದಾಗಿ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ಮುಂದೆ ದಂಡಕಾರನನ್ನು ಕುರಿತು ಪ್ರಯಾಣ ಮಾಡೋಣ. ಆಗಲಿ.